ಸಿಎಂ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಅವರು ವಾಗ್ದಾಳಿ ನಡೆಸಿದ್ದಾರೆ. ದಸರಾಗೂ ಮೊದಲೇ ಸರ್ಕಾರ ಬೀಳಬಹುದು ಅಂತ ಅಂದಿದೆ. ಸಿದ್ದರಾಮಯ್ಯ ಏಕವಚನದಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಿದ್ದೆಯಲ್ಲೂ ಕೂಡ ನಾನೇ ಬರ್ತೀನಿ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ವ್ಯಂಗ್ಯವಾಡಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ. ಆಡಳಿತ ಪಕ್ಷದಲ್ಲಿ ಇದ್ದವರು ತಾಳ್ಮೆ ಕಲಿತುಕೊಳ್ಳಬೇಕು. ವಿರೋಧ ಪಕ್ಷ ಇರೋದೇ ಸರ್ಕಾರದ ತಪ್ಪನ್ನ ತಿದ್ದೋಕೆ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡಿರ್ಲಿಲ್ವಾ? ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಂಡು ಹೋಗುವಂತ ಗುಣವನ್ನ ಕಲ್ತ್ಕೊಳ್ಳಿ ಅಂತ ಸರ್ಕಾರಕ್ಕೆ ಜೊತೆಗೆ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೂ ಕೂಡ ಶ್ರೀರಾಮುಲು ಅವರು ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವನು ಯಾವ ಎಲೆಕ್ಷನ್ ಗೆದ್ದ? ಅದೇ ರೀತಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ನಾನು ಸುಮ್ನೆ ಏನೋ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಅವನೇನ್ ರಾಮುಲು ಅವರನ್ನ ಯಾವ ಎಲೆಕ್ಷನ್ ಗೆದ್ದಾನ, ಅವನು ಯಾವ ಎಲೆಕ್ಷನ್ ಗೆದ್ದಾನ ಅಂತೇಳಿ ಏಕವಚನದಲ್ಲಿ. ಅಂದ್ರೆ ನಾನು ಯಾವತ್ತು ಕೂಡ ಸಿದ್ದರಾಮಯ್ಯ ಅವ್ರನ್ನ ಯಾವತ್ತು ಕೂಡ ಏಕವಚನದಲ್ಲಿ ಮಾತಾಡಕ್ ಹೋಗಲ್ಲ. ಇವಾಗ ಕೂಡ ಮಾತಾಡ್ಕೊಳ್ಳಿ, ಯಾಕಂದ್ರೆ ವಯಸ್ಸಲ್ಲಿ ದೊಡ್ಡವರು, ಹುದ್ದೆಯಲ್ಲಿ ಕೂಡ ದೊಡ್ಡವರು, ಈ ರಾಜ್ಯದ ಮುಖ್ಯಮಂತ್ರಿಗಳು. ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ. ರಾಜಕೀಯವನ್ನು ಅಧ್ಯಯನ ಮಾಡಿದಂತ ಟೈಮಲ್ಲಿ ನಾನು ಹೇಳಿದೆ, ಎಲ್ಲೋ ಒಂದು ಕಡೆ ಏನು ದಸರಾ ಪ್ರಾರಂಭ ಆಗ್ತಾ ಇದೆ, ದಸರಾಗಳನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ತಯಾರಿ ನಡೆಸ್ತಾ ಇದ್ರು. ಅದಕ್ಕಿಂತ ಮುಂಚೆನೆ ಸರ್ಕಾರ ಬಿದ್ದೋಗ್ಬೋದು, ಮಧ್ಯಂತರ ಚುನಾವಣೆ ಬಂದ್ರೆ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದೆ. ಅಶೋಕ್ ಅವ್ರು ಹೇಳಾರಿ ಅಂದ್ರೆ ಅಶೋಕ್ ಅವ್ರ ಮಾತು ಕೇಳಕ್ ರೆಡಿ ಇಲ್ಲ ಅದಕ್ಕೆ. ಯಾಕಂದ್ರೆ ಮಕ್ಕೊಂಡ್ರೆ ನಾನೇ ಬರ್ತೀನಿ ನಿದ್ದೆಯಲ್ಲಿ. ಯಾಕಂದ್ರೆ ಅವ್ರು ಎಲ್ಲಾರು ಕೇಳ್ತಾ ಇದ್ರೆ ಅವ್ರ ಮಾತು ಕೂಡ ಕೇಳಲಾರ್ದಂತೆ ಅವನು ಯಾವ ಎಲೆಕ್ಷನ್ ಗೆದ್ದಾನ್ರಿ? ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸೋತದ, ಅವನು ವಿಧಾನಸಭಾ ಚುನಾವಣೆಯಲ್ಲಿ ಸೋತದ. ಇವತ್ತು ರಾಜಕಾರಣದಲ್ಲಿ ಗೆಲುವನ್ನೋದು ಶಾಶ್ವತ ಅನ್ನೋಂಥದ್ದು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ಅನುಭವಸ್ಥರವರು ರಾಜಕಾರಣದಲ್ಲಿ ಯಾರು ಗೆದ್ದಂತವ್ರು ಗೆದ್ಕೊಂತಾನೆ ಹೋಗಿದ್ದಾರೆ. ಹೇಳ್ರಿ, ಎಲ್ಲರೂ ಕೂಡ ಸೋಲ್ಲೇಬೇಕು. ಒಬ್ಬ ಮನುಷ್ಯ ಗೆಲ್ಲಬೇಕಾದ್ರೆ ಒಬ್ಬ ಮನುಷ್ಯ ಸೋಲ್ಲೇಬೇಕಾಗುತ್ತೆ. ಇವತ್ತು ಸೋಲ್ಬೇಕಾದ್ರೆ ನಾನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನಾನು ಕೇಳ್ತೀನಿ ಕೆಲವೊಂದು ಪ್ರಶ್ನೆಗಳು. ಇವತ್ತು ಬಹುಶಃ 2018ರಲ್ಲಿ ನೀನು ಎರಡು ಕಡೆ ನಿಂತಿದ್ದೆ. ಎಲ್ಲೆಲ್ಲಿ ನಿಂತಿದ್ದೆ? ಬಾದಾಮಿಯಲ್ಲಿ ನಿಂತಿದ್ದೆ. ಬಾದಾಮಿ ನಂತರ ಚಾಮುಂಡಿಯಲ್ಲಿ ಕ್ಷೇತ್ರದಲ್ಲಿ ಕೂಡ ನಿಂತಿದ್ರಿ. ಇವತ್ತು ಬಾದಾಮಿಯಲ್ಲಿ ನೀವು ಗೆದ್ದಿರಂತದ್ದು ಎಷ್ಟು? 1600 ಓಟು, 1700 ಓಟು. ನಾನು 2 ಕಡೆ ನಿಂತಿದ್ದೆ. ಮೊಣಕಾಲ್ಮೂರದಲ್ಲಿ ನಿಂತಿದ್ದೆ, ನಂತರ ಬಾದಾಮಿದಲ್ಲಿ ನಿಂತಿದ್ದೆ. ನನ್ನ ಮೇಲೆ ಗೆದ್ದಿರೋದು ಎಷ್ಟಪ್ಪ ನೀನು? 1700 ಓಟು. 1700 ಓಟದಲ್ಲಿ ನನ್ನ 1000 ಓಟು ಬಂದಿದ್ರೆ ಅವತ್ತು ನೀನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? 18ರಲ್ಲಿ ನೀನು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಹೌದಪ್ಪ, ಚಾಮುಂಡಿ ಕ್ಷೇತ್ರದಲ್ಲಿ ಎಷ್ಟು ಓಟಿನಿಂದ ಸೋತದೆ? ಹತ್ತತ್ರ ನೀನು 40,000 ಓಟುಗಳಿಂದ ಸೋತದೆ. ನಾನು ಮೊಣಕಾಲ್ಮೂರದಲ್ಲಿ ನನ್ನ ಮೆಜಾರಿಟಿ ಎಷ್ಟು? 40,000ಕ್ಕೆ ಹೆಚ್ಚು ಮೆಜಾರಿಟಿಯಿಂದ ಗೆದ್ದೀನಿ. ನನ್ನ ಮೆಜಾರಿಟಿಯಲ್ಲಿ ಕೂಡ ನಿನ್ನ ಇಲ್ಲ, ಎಲ್ಲಿ ಕೂಡ ಕೌಂಟ್ಲೆಸ್. ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ಆಗ್ತಿರ್ತಾವ. ಅಂದ್ರೆ ಸೋತಂತ ಟೈಮಲ್ಲಿ ಈಗೋದು, ಸಂತೋಷ ಪಡೋದು, ಅಂದ್ರೆ ಗೆದ್ದಂತ ಟೈಮಲ್ಲಿ ಸಂತೋಷ ಪಡೋದು, ಸೋತಂತ ಟೈಮಲ್ಲಿ ದುಃಖ ಪಡೋದಲ್ಲ. ರಾಜಕಾರಣದಲ್ಲಿ ಸೋಲು ಗೆಲುವು ಆದ್ರೆ ಕೂಡ ಜನರ ಮಧ್ಯದಲ್ಲಿ ಇದೀವಿ, ಏನ್ ಮಾಡಕ್ಕಾಗುತ್ತೆ? ಹಂಗಾಗಿ ಇವತ್ತು ನಾನು ನೋಡಿದಂತ ಟೈಮಲ್ಲಿ ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ, ಇವತ್ತು ಯಾವ್ದು ಕೂಡ ಶಾಶ್ವತ ಅಲ್ಲ ಅನ್ನಂತ ಮಾತನ್ನು ಹೇಳ್ತಾ ಇವತ್ತು ಈ ರೀತಿ ನಡ್ಕೊಂಡದೇನಿದೆ ನಾವು ಇವತ್ತು ನಾನು ಹೇಳ್ತೀನಿ. ಇವತ್ತು ಮುಖ್ಯಮಂತ್ರಿಗಳಾಗಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಕೊಟ್ಟು ನನ್ನ ಮೇಲೆ ಗೆಲ್ಲಬೇಕಂದ್ರೆ ಗೆದ್ದಿರಲ್ಲ, ನೀವು ಮೋಸ ಮಾಡಿ ಗೆದ್ದಂಗೆಲ್ಲ. ಹಂಗಾಗಿ ನೀವು ಮಾತಾಡೋಂಥ ಟೈಮಲ್ಲಿ ಸೋಲು ಗೆಲುವು ಬಗ್ಗೆ ಸೋತಂತವ್ರನ್ನ ಎಲ್ಲರೂ ಕೂಡ ಗೇಲಿಯಾಗಿ ಮಾತಾಡೋದು ಸರಿಯಲ್ಲ. ನೀವು ಮಾತಾಡೋಂಥ ಭಾಷೆ ಕೂಡ ಬದಲಾವಣೆ ಆದ್ರಿಗಿನ್ನ ನಮಗೆ ನೀವಂದ್ರೆ ಗೌರವ ಇದೆ. ಯಾಕಂದ್ರೆ ಬ್ಯಾಕ್ವರ್ಡ್ ಲೀಡರ್ ಆಗಿ ನಿಮ್ಮೆಲ್ಲರ ಮೇಲೆ ಗೌರವ ಇದೆ. ಹಂಗಾಗಿ ಇವತ್ತು ಮಾತಾಡೋಂಥ ಟೈಮಲ್ಲಿ ಯಾರನ್ನೋ ಏಕವಚನದಲ್ಲಿ ಮಾತಾಡೋದು, ಸೋತಂತವ್ರನ್ನ ಗೇಲಿ ಮಾಡೋಂಥ ಕೆಲಸ ಯಾರು ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಈ ರಾಜ್ಯದ ಮುಖ್ಯಮಂತ್ರಿ